ನಿಮ್ಮಲ್ಲಿ ಅಂಥ ಶಕ್ತಿ ಅದ ಈಗಿಟ್ಟಂತ ಹೆಜ್ಜೆ ದಿಟ್ಟ ಐತಿ ಆಗಲಿ ಅವ್ರು ಸೇಮ್ ಆಗಿಲ್ಲ ಅವ್ರು ನಿಮ್ಮ ಮುಂದಿನ 2.5 ವರ್ಷ ಅವ್ರಿಗೇನು ಭಾಳ ಹಪಾಪಿ ಅದ ಸಿದ್ದರಾಮಯ್ಯನವ್ರಿಗೆ ನಾನಾ ಮುಖ್ಯಮಂತ್ರಿ ಅನ್ನೋಂಥದ್ದು ಬೇಡ ದೇವರಾಜ ಅರಸರ ರೆಕಾರ್ಡನ್ನು ಮುರಿಯುವಂಥದ್ದು ಏನೋ ಅದು ಪಾಪ ಅವರಲ್ಲಿ ಮಾಡ್ಕೊಳ್ಳಿ ಅವರು ಮತ್ತು ಅವರು ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಮತ್ತೇನೋ ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಳ್ಳೆ ಆಡಳಿತ ಅವ್ರು ಟೀಕೆ ಮಾಡುವಂಥದ್ದು ಏನಿಲ್ಲ ಮಾಡಲಿ ಅವ್ರನ್ನ ಫ್ರೀ ಹ್ಯಾಂಡ್ ಮಾಡಿದರೆ ನೆಕ್ಸ್ಟ್ ನೀವು ಅಧ್ಯಕ್ಷರದಲ್ಲ ನಿಮ್ಗೆ ತೆಗೆದ್ರೆ ಸುಲಭಿಲ್ಲ ರಾಹುಲ್ ಗಾಂಧಿ ಅವರಿಗೆ ಅದು ಸಾಧ್ಯ ಇಲ್ಲ ಸೋನಿಯಾ ಗಾಂಧಿ ಅವರು ಸಾಧ್ಯ ಇಲ್ಲ ತೆಗೆದ್ರೆ ಅವ್ರ ಹೆಸರು ಕೆಡ್ತದೆ ನೀವೇನು ಮತ್ತು ನೀವು ನಾಯಕರಣ ಈ ದಿಶೆಯಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಭಾಳ ಸಮರ್ಪಕದ ಯೋಗ್ಯದ ಸಮರ್ಥನೀಯ ಅದ ಮತ್ತು ನಿಮ್ಮ ಎದುರಾಳಿ ಬಗ್ಗೆ ತಿರುಗಿಸೋಬಾರ್ದು ಯಾರೇನು ಇರಲಿ ನೀವು ಕೋಟ್ಯಾಧೀಶಿದ್ರೆ ಅವರು ಎದುರಾಳಿ ಕೋಟ್ಯಾಧೀಶರು ಅಬ್ಜಾಧೀಶರು ಇದ್ದಾರೆ ಏನೋ ರೊಕ್ಕದೆಲ್ಲ ಕೊಳ್ಳೋಕೆ ಸಾಧ್ಯ ಇರೋದಿಲ್ಲ ಕೆಲವೊಂದಿಷ್ಟು ಸಮಯದಲ್ಲಿ ನಾವು ನೈತಿಕವಾಗಿ ಆ ಕೆಲಸವನ್ನು ಮಾಡಬೇಕಾಗ್ತದೆ ಆ ದಿಶೆಯಲ್ಲಿ ಮಾಡಿದರೆ ರಾಹುಲ್ ಗಾಂಧಿರು ಒಳ್ಳೆಯ ಸಾಧ್ಯ ಆಗ್ತದೆ ಇವತ್ತು ರಾಹುಲ್ ಗಾಂಧಿ ಇಂಥ ಪಕ್ಷ ಕಟ್ಟಬೇಕಾಗಿದೆ ಮತ್ತು ಇವತ್ತು RSSಗೆ ಮತ್ತು BJPಗೆ ಏನಾದರೂ ಪ್ರಬಲ ವೈರಿ ಅಥವಾ ಪ್ರಬಲ ಪ್ರತಿಸ್ಪರ್ಧಿ ಇದ್ದಿದ್ದರೆ ರಾಹುಲ್ ಗಾಂಧಿ ಅವ್ರಿಗೆ ಇಂಥ ನಾಯಕರಿಗೆ ಬೇಕಾಗಿದ್ದಾರೆ ಅದು ನಿಮ್ಮಲ್ಲಿ ಹುಡುಕ್ತಾ ಇದ್ದಾರೆ ಅವರು ಇದಕ್ಕೆ ನೀವು ಉತ್ತರ ಕೊಟ್ಟಿದ್ದೀರಿ ಆ ಉತ್ತರ ಸರಿ ಅದ ಮತ್ತು ರಾಹುಲ್ ಗಾಂಧಿ ಅವ್ರು ಮುಂದೆ ಹಾಕೊಂಡು ಕಾಂಗ್ರೆಸ್ ಉಳಿಸ್ರಿ ಯಾಕಂದರೆ ಈ ದೇಶದಲ್ಲಿ ಏನಾದ್ರು ಸೆಕ್ಯುಲರು ಅಥವಾ ಧರ್ಮದ ಬಗ್ಗೆ ನಂಬಿಕೆ ಇದ್ದಂಥವ್ರಾಗಲಿ ಏನೋ ಎಲ್ಲರೂ ಕೂಡಿ ಬದುಕುವಂಥ ಅದ ಇಲ್ಲಿ ಹಿಂದೂ ಮುಸ್ಲಿಮ್ದು ಅವ್ರ ತಿಳಿಯಲಿಲ್ಲ ಮತ್ತು ಹೊಸ ನಾಯಕರು ಇವತ್ತು ಬಂದಂಥವ್ರು ಒಳ್ಳೆ ಅಭ್ಯಾಸಗಳಿದ್ದಾರೆ ಆ ಅಭ್ಯಾಸ ಮತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಜನರಲ್ಲಿ ಸಂಪರ್ಕ ಮಾಡ್ತಾ ಇದ್ದಾರೆ ಇದು ಭಾಳ ದೊಡ್ಡ ಗುಣ ರಾಹುಲ್